ಭೂಮಿ ಯಾವ್ದ್ರಿಪ್ಪ ಭೂಮಿ? ಜಾಲವಾದಿ ಗ್ರಾಮದಲ್ಲಿ ಅದು ಇಂದಿನ ದಿವಸ ಡೊಳ್ಳಿನ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಎಲ್ಲಾ ನನ್ನ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಮತ್ರಿ ಕಲಾ ಪ್ರೇಮಿಗಳಿಗೂ, ಕಲಾ ರಸಿಕರಿಗೂ, ಜಟಾಮಠದವರಿಗೂ, ಹೌದು ಮಕ್ಕೊಂದವ್ರಿಗೆ, ಅವರಿವರನ್ನದೇ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನ್ ಹೇಳಿದ್ರಿಪ್ಪ ಇವತ್ತಿನ ದಿನ? ಬಡದಾಳ ಕಲಾ ಸಂಘದ ವತಿಯಿಂದ ಇದು ತಮ್ಮೆಲ್ಲರಿಗೂ 2ನೇ ಸಂದಿನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರ ಮಾತನ್ನ ಹಿಂಗ್ ಹೇಳ್ತಾರೆ. ನಾಗವಣ್ಣ ಏನ್ ಹೇಳ್ತಾರಿಪ್ಪ ಜ್ಞಾನಿಗಳ ಮಾತ? ಆನೆ ನೀರಾಟದೋಳು ಮೇನು ಕಂಡಂಜುವದೆ. ಹೌದಾ? ಆನೆ ನೀರಾಟದೋಳು ಮೇನು ಕಂಡಂಜುವದೆ ಹೀನ ಮನುಜನ ಪಿರನುಡಿಗೆ, ಹೀನ ಮನುಜನ ಪಿರನುಡಿಗೆ ತತ್ವಜ್ಞಾನಿ ಅಂಜುವನೆ ಸರ್ವಜ್ಞ ಅಂತ ಹೇಳ ನಾವು. ಹೌದು ಯಾಕೆ ಹೇಳಿದ್ರಿಪ್ಪ ಈ ಮಾತ? ಇದೇ ಮಾತನ್ನ ಯಾಕೆ ಹೇಳ್ಬೇಕಾಯ್ತು? ಯಾಕೆ ಹೇಳ್ಬೇಕಿದ್ರಿಪ್ಪ? ಆನೆ ನೀರಾಟದೋಳು ಮೇನು ಕಂಡಂಜುವದೆ. ಹೌದು ಹೆಂಗಂದ್ರ ಆನೆ ನೀರೊಳಗ ಅಡ್ಡಕತ್ತದ, ಖರೆ ಅಲ್ಲಿ ಮೇನದ ತಿಳ್ಕೊಂಡು ಎಂದರೆ ಆನೆ ಅಂಜುತ್ತದೇನು? ಹಂಗ್ಯಾಗರಿಪ್ಪ? ಯಾಕಂತ ಕೇಳಿದ್ರೆ ದೊಡ್ಡ ಪ್ರಾಣಿ ಅದದು. ಒಂದು ಸಣ್ಣ ಮೇನಿಗೆ ಆನೆಗೆ ಏನು ಮಾಡುವಂತ ಶಕ್ತಿ ಇಲ್ಲ. ಹೌದಿಲ್ಲ. ಅದಕ್ಕೆ ಆನೆ ನೀರಾಟದೋಳು ಮೇನು ಕಂಡಂಜುವದಿ. ಹೌದಲ್ಲ? ಹೌದು. ಹೀನ ಮನುಜನ ಪಿರನುಡಿಗೆ ತತ್ವಜ್ಞಾನಿ ಅಂಜುವನ ಸರ್ವಜ್ಞ. ಇವತ್ತ ಒಬ್ಬ ಜ್ಞಾನಿ ಇರ್ತಾನ, ಒಬ್ಬ ಜ್ಞಾನಿಗೆ ತಿಳಿಲಾರ್ದಂತವ, ಅನ್ಪಡಿರ್ತಕ್ಕಂಥ ಜ್ಞಾನವನ್ನೇ ಗೊತ್ತಿಲ್ಲಾರ್ದವ. ಹೌದು ಏನ್ ಮಾಡ್ತಂಡಿಪ್ಪ? ಏನಾರ 4 ಕೆಟ್ಟ ಬೇಗಳುಗಳು ಬೈದನಪ್ಪ ಅಂತಂದ್ರೆ ಅವ ಜ್ಞಾನಿ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಯಾಕ್ರಿಪ್ಪ? ಯಾಕ? ಅವನಿಗೆ ಕೂನದ ಏನಂತ? ಇವ ಹುಚ್ಚದನ, ಇವನಲ್ಲಿ ಜ್ಞಾನ ಇಲ್ಲ, ಇವನ ಮಾತನ್ನ ಜೇರ ಮನಸ್ಸಿಗೆ ಹಚ್ಕೊಂಡಂದ್ರ ಅದರಿಂದ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡ ನಾವು. ಏನೋ ಜ್ಞಾನಿ ಇದ್ದಾವ ತಿಳ್ಕೊಂಡನ. ಹೀನ ಮನುಜನ ಬಿರನುಡಿಗೆ ತತ್ವಜ್ಞಾನಿ ಅಂಜುವೆನ ಸರ್ವಜ್ಞ. ಹೌದಲ್ಲ? ಹೌದು. ಹಿಂಗ ಮಾತ್ಮರು ಹೇಳಿರ್ತಕ್ಕಂತ ಮಾತದ. ಹೌದು. ಯಾಕಂತ ಕೇಳಿದ್ರೆ ಬಹಳ ಸಭಾ ಚಿಕ್ಕದಿದ್ರು ಕೂಡ ಬಹಳ ಚೊಕ್ಕ, ಬಹಳ ಚಂದ ಕಾರ್ಯಕ್ರಮ ಕೇಳುವಂತ ಹೌದು ಕಲಾಭಿಮಾನಿಗಳು ಜಾಲವಾದಿ ಗ್ರಾಮದೊಳಗ ಅದಾರ ಅನ್ನುವಂತ ಮಾತನ್ನ ಹೇಳುತ್ತ ಅದಕ್ಕ ನಾಗವಣ್ಣ ಏನೈತ್ರಿಪ್ಪ? ಜಗತ್ತಿನೊಳಗ ಯಾರು ಗುರು ಅಂದ್ರೆ ಹೆಂಗಿರ್ಬೇಕು? ಗುರು ಅಂದ್ರೆ ಹೆಂಗಿರ್ಬೇಕು? ಗುರುವಿನ ಲಕ್ಷಣಗಳೇನು? ಹೌದಾ? ಒಂದು ಮಾತು ಹೇಳುದು ಇವತ್ತಿನ ದಿವಸ ಗುರುವಿನ ಬಗ್ಗೆ. ಏನ್ ಹೇಳಿದ್ರಿಪ್ಪ ಗುರುವಿನ ಬಗ್ಗೆ? ಒಂದು ಸುಮಾರು 50 ವರ್ಷಗಳಿಂದ ಆಗಿರ್ತಕ್ಕಂಥ ಒಂದು ಘಟನೆಯನ್ನ ಹೇಳುವುದು ಇವತ್ತ. ಏನ್ರಿಪ್ಪ ಅಂತ ಘಟನೆ? ಒಬ್ಬ ಶಿಕ್ಷಕ ಕನ್ನಡ ಶಾಲೆಯೊಳಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕಲಿಸ್ತಿದ್ದ. ಹೌದು, ಶಿಕ್ಷಣ ಕಲಿಸ್ತಿದ್ದ. ತಾವೆಲ್ಲ ಲಕ್ಷ್ಯ ಕೊಟ್ಟು ಕಲಿಬೇಕು. ಮಾತು ಎಷ್ಟು ಅದ್ಭುತ ಅದನ್ನುವಂಥದ್ದು. ಹೇಳಿಲ್ಲ. ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕಲಿಸ್ತಿದ್ದ. ಶಿಕ್ಷಣ ಕಲಿಲಿಕ್ಕೆ ವಿದ್ಯಾರ್ಥಿಗಳು ಬರ್ತಾರಪ್ಪ ಅಂತಂದ್ರೆ ಎಲ್ಲಾ ಧರ್ಮದವರು ಬರ್ತಾರೆ. ಹೌದು ಬರ್ತಾರೆ. ಹೌದಿಲ್ಲ? ಇದೇ ಧರ್ಮಕ್ಕೆ ಸೀಮಿತ ಅನ್ನುವಂಥದ್ದು ಶಿಕ್ಷಣ ಇಲ್ಲ. ಇಲ್ರಿಪ್ಪ, ಇಲ್ಲ. ಎಲ್ಲಾ ಹಲವಾರು ಜನಾಂಗದವರು ಬರ್ತಾರ. ಶ್ರೀಮಂತರು ಬರ್ತಾರ, ಬಡವರು ಬರ್ತಾರ, ಮಿಡಲ್ ಕ್ಲಾಸ್ ಅವರು ಬರ್ತಾರ. ಹೌದಾ? ಎಲ್ಲಾ ಹುಡುಗರು ಶಿಕ್ಷಣ ಕಲಿತಿದ್ರು. ಪುಣ್ಯಾತ್ಮರ ತಾವೆಲ್ಲ ಕೇಳ್ರಿ. ಆ ಶಿಕ್ಷಣ ಕಲಿಯುವಂತ ಸಂದರ್ಭದೊಳಗ ಏನಾಗಿತ್ರಿ? ಆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿತ್ತು. ಅಲ್ಲಿ ಎಲ್ಲಾ ಬಡವರಿದ್ರು, ಶ್ರೀಮಂತರಿದ್ದು, ಎಲ್ಲಾ ಜನಾಂಗದವರು ಇದ್ರು. ಹೌದಲ್ರಿಪ್ಪ? ಹೌದು. ಅಲ್ಲಿ ಒಂದು ಶ್ರೀಮಂತರ ಹುಡುಗ ಏನು ಮಾಡಿದಂತ ಕೇಳಿದ್ರೆ ಅವ್ರಪ್ಪ ಸೌದಿ ಅರೇಬಿಯಾದಿಂದ ಒಂದು ಗಡಿಯಾರ ತಂದಿದ್ದ. ಬಹಳ ಕಿಮ್ಮತ್ತಿನ ಗಡಿಯಾರ. ಏನೋ ಆ ಹುಡುಗ ಹೌದ ಮಗನಿಗೆ ಗಡಿಯಾರ ತಂದಿದ್ದ. ಮಗ ಕೈಯಾಗ ಗಡಿಯಾರ ಹಾಕೊಂಡು ಶಾಲೆಗೆ ಬಂದು ಏನ್ ಮಾಡ್ದ? ಊಟ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಗಡಿಯಾರ ಬಿಚ್ಚ ಏನಪ್ಪಾ ಅಂದ್ರೆ ಪಾಟಿ ಚೀಲಾಗಿಟ್ಟು ಮನಿಗ್ ಹೋದ. ನೆನಪಾರಿ ಮನಿಗ್ ಹೋದ. ಇವ ಪಾಟಿ ಚೀಲದೊಳಗೆ ಇಟ್ಟಿರ್ತಕ್ಕಂಥ ಗಡಿಯಾರ ಮತ್ತೊಂದು ಬಡ ಹುಡುಗ ನೋಡ್ತು. ಬಡತನ ಇರ್ತಕ್ಕಂಥ ಹುಡುಗ ನೋಡ್ದ. ಹೌದು ಅದರ ಇಡುದು ನೋಡ್ದ. ಹೌದು. ಈ ಹುಡುಗನ ಮನಸ್ಸ ಸಮಾಧಾನ ಆಗಿಲ್ಲ. ಏನ್ ಮಾಡ್ತನ್ರಿಪ್ಪ? ಈ ಗಡಿಯಾರನ ಜೇರ್ ತಂದಪ್ಪ ನನ್ನ ಕೈಯಾಗ ಬಹಳ ಚಂದ ಕಾಣ್ತಾ ತಿಳ್ಕೊಂಡು ದುರ್ವಾಸನೆಯನ್ನ ಪಡ್ಕೊಂಡು ಏನ್ ಮಾಡ್ದ ಹುಡುಗ ಗಡಿಯಾರ ಕಳುವು ಮಾಡ್ಕೊಂಡು ಬಿಟ್ಟ. ಅಂದ್ರೆ ಗಡಿಯಾರ ಆಸೆಗೆ ಬಿದ್ದ. ಗಡಿಯಾರ ಆಸೆಗೆ ಬಿದ್ದು ಕಳುವು ಮಾಡಿಬಿಟ್ಟ. ಈ ಶ್ರೀಮಂತರ ಹುಡುಗ ಏನ್ ಮಾಡ್ದ? ಊಟ ಮುಗಿಸ್ಕೊಂಡು ಬಂದು
ಪಾಟಿ ಚುಣದೊಳಗ ನೋಡ್ತಾನ ಗಡಿಯಾರ ಕಳುವಾಗ್ಯಾದ. ಅಲ್ಲಿ ಗಡ್ಯಾಳ ಹೋಗ್ಯ ದೂರ ಗಡಿಯಾರ ಹೋಗ್ಯಾದ. ಹೌದು. ಆ ಹುಡುಗ ನೇರವಾಗಿ ಸ್ಟಾಫ್ ರೂಮ್ ಹೋಗಿ ಅವ್ರ ಕ್ಲಾಸ್ ಟೀಚರ್ ಹೇಳ್ತಾನ ಅವ ಶಿಕ್ಷಕರಿಗೆ. ಏನಂತ ಹೇಳ್ತಾನ್ರಿಪ್ಪ? ಸರ ನಮ್ಮಪ್ಪ ನನ್ನ ಮ್ಯಾಲ ಬಹಳ ಪ್ರೀತಿಯಿಂದ ಬಾಳ ದೂರಿಂದ ಸೌದಿ ಅರೇಬಿಯಾದಿಂದ ಬಹಳ ಕಿಮ್ಮತ್ತೊಂದು 10,000 ರೂಪಾಯಿ ಗಡಿಯಾರ ತಂದಾನ. ಯಾರೋ ಕಳು ಮಾಡ್ಯಾರ ಸರ್, ನನ್ನ ಗಡಿಯಾರ ನೀವು ಹುಡುಕಾಡಿ ಕೊಡ್ಬೇಕಂತ ಹೇಳ್ತಾವ. ಬ್ಯಾಗ್ನಾಗ ಇಟ್ಟು ಹೋಗಿದ್ದೆ. ಹೌದು. ನೋಡ್ರಿ, ಗುರುವಿನಲ್ಲಿ ಎಂತ ಶಕ್ತಿ ಇರ್ತದ ಅಂತದ್ರಿಪ್ಪ. ಯಾಕಾಗದ ತಿಳ್ಕೊಂಡು ಏನ್ ಮಾಡದ ಅಂತ ಕೇಳಿದ್ರೆ, ಶಿಕ್ಷಕ ಕ್ಲಾಸ್ ರೂಮಿಗೆ ಬಂದ ಹುಡುಗರಿಗೆ ಎಲ್ಲರಿಗೂ ಕೇಳ್ದ. ಏನಂದ್ರಿ? ಇವನು ಹುಡುಗನ ಗಡಿಯಾರ ಕರ್ದದ, ಶಿವಣ್ಣನ ಗಡಿಯಾರ ಕರ್ದದ, ಯಾರು ತಗೊಂಡ್ರಂದ್ರೆ ಕಳು ಮಾಡಿದವ್ರು ಯಾರ್ಯಾರು ಹೇಳ್ತಾರನು? ಹೆಂಗ್ ಹೇಳ್ತಾರಿಪ್ಪ? ಯಾಕಂದ್ರೆ ಹುಡುಗರು ಮುಂದೆ ಹೇಳಿದ್ರಂದ್ರೆ ಕಿಮ್ಮತ್ ಕಡಿಮೆ ಆಗ್ತದ. ನಾನೇ ತೋದಿನಂತ ಯಾರು ಹೇಳಲ್ಲ. ಶಿಕ್ಷಕ ವಿಚಾರ ಮಾಡಿ ಅಲ್ಲಿ ಇರ್ತಕ್ಕಂತ ಪ್ಯೂನು ಒಂದು ಮಾತು ಹೇಳ್ದ. ಏನಂತ್ರಿಪ್ಪ? ಆ ಕ್ಲಾಸ್ ರೂಮ್ ನೊಳಗೆ 25 ಹುಡುಗರದ್ದು ಎಲ್ಲಾ ಹುಡುಗರಿಗೆ ಏನ್ ಹೇಳ್ದ ಅಂತ ಕೇಳಿದ್ರ ಪ್ಯೂನುಗ 25 ಕರಿ ಪಟ್ಟಿ ತಗೊಂಬ ಹೇಳ್ದ. ಹೌದು. 25 ಕರಿ ಅರಿವಿ ತಗೊಂಬ ಅಂದಾಗ ಪ್ಯೂನ್ ತಂದ ಎಲ್ಲಾ ಹುಡುಗರಿಗೆ ಸಾಲಾಗಿ ನಿಂದ್ರಿಸಿ ಒಟ್ಟು ಮಂದಿ ಕಣ್ಣಿಗೆ ಕರಿ ಅರಿವಿ ಕಟ್ಟದ ಪುಣ್ಯಾತ್ಮ. ನೋಡ್ರಿ ಗುರು ಹೆಂಗಿರ್ತ. ಹೌದಲ್ಲ. ಹೌದು. ಕರಿ ಅರಿವಿ ಕಣ್ಣಿ ಕಟ್ಟಿ ಹುಡುಗರ ಕಿಸೆ ಚೆಕ್ ಮಾಡ್ಲಕತ್ತಾವ. ಏನಾದ್ರಿ? ಯಾಕಂದ್ರೆ ಎಲ್ಲಾ ಹುಡುಗರ ಕಿಸೆ ಕಣ್ಣು ಕಟ್ಟ್ಯಾನ ನೋಡ್ಬೇಕಲ್ಲ, ಯಾರಿಗೆ ಕಾಣೋದಿಲ್ಲ ತಿಳ್ಕೊಂಡು ಏನ್ ಮಾಡ್ದ, ಎಲ್ಲಾ ಹುಡುಗರು ಕಿಸೆ ಚೆಕ್ ಮಾಡ್ಲಕ್ಕಾಗಿ ಮತ್ತ ಅದು ಬಡತನ ಪರಿಸ್ಥಿತಿಯಾಗ ಇರ್ತಕ್ಕಂತ ಹುಡುಗನ ಕಿಸೆದೊಳಗ ಗಡಿಯಾರ ಸಿಕ್ಕ ಬಿಡ್ತಾವ. ಸಿಗುದೇನ್ರಿಪ್ಪ? ಗಡಿಯಾರ ತಗೊಂಡು ಯಥಾ ಪ್ರಕಾರ ಒಟ್ಟು ಮಂದಿ ಚೆಕ್ ಮಾಡಿಬಿಟ್ಟು ಸ್ಟಾಫ್ ರೂಮ್ ಹೋಗಿ ಏನು ಹುಡುಗ ಗಡಿಯಾರ ಕಳ್ಕೊಂಡಿದ್ರು ಹೌದು ಈ ಹುಡುಗ ಕರ್ಸದಾವ್. ಅವಾಗ್ರಿ ಬಾ ತಿಳ್ಕೊಂಡು ಬಂದ ಹುಡುಗನ ಕೈಯಾಗ ಗಡಿಯಾರ ಕೊಟ್ಟ. ಹುಡುಗ ಕೇಳ್ತ ಮಾಸ್ತಾರ, ಏನಂತ್ರಿಪ್ಪ? ಸರ ಈ ಗಡಿಯಾರ ಯಾರು ತಗೊಂಡ್ರಿ ಹೇಳ್ರಿ ಅಂದಾಗ ಅವ ಮಾಸ್ತಾರ ಅಂದ, ನಿನ್ನ ಗಡಿಯಾರ ನಿನಗ್ ಸಿಕ್ಕದಿಲ್ಲ, ಸುಮ್ಮ ಹೋಗ್ಬಿಡು ಅಂತ ತಿಳ್ಕೊಂಡು ಕೊಟ್ಟ ಕಳಿಸದ ಪುಣ್ಯಾತ್ಮರೇ. ಮುಂದ ಹೌದು ಆ ಶಿಕ್ಷಕನ ರಿಟೈರ್ಮೆಂಟ್ ಆಯ್ತು. ಅವನ್ ಏನೋ ಅನಿವಾರ್ಯ ಕಾರಣ ಬಹಳ ಬಡಿತನ ಪರಿಸ್ಥಿತಿ ಬಂದಿತ್ತು. ಬಹಳ ಒಂದು ದೊಡ್ಡ ಕಾನ್ವೆಂಟ್ ಸ್ಕೂಲಿಗೆ ಮೊಮ್ಮಗನಿಗೆ ಸಾಲಿ ಹಾಕಿದ್ದ. ಆ ಶಿಕ್ಷಕನಿಗೆ ಫೀ ಕಟ್ಲಿಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಅವೇ ಶಿಕ್ಷಕನಿಗೆ. ಹೌದಲ್ರಿಪ್ಪ? ಹೌದು. ಆ ಸಾಲಿ ಒಳಗ್ ಹೋದ ಶಿಕ್ಷಕರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಕಾನ್ವೆಂಟ್ ಸ್ಕೂಲ್ ಒಳಗ ಏನ್ ಮಾಡಿರಿಪ್ಪ? ಇನ್ನೊಂದು 4 ದಿನ ಟೈಮ್ ಕೊಡ್ರಿ, ನನ್ನ ಮೊಮ್ಮಗನ ದುಡ್ಡು ತಂದು ಕಟ್ತೀನಿ ಅಂದಾಗ, ನಿಮ್ಮಂತವ್ರಿಗೆ ಯಾಕೆ ಬೇಕು ಕನ್ನಡ ಸಾರಿ ಒಯ್ದು ಹಾಕ್ರಿ ಫ್ರೀ ಅದ ಸರ್ಕಾರ ಸಾರಿಗೆ ಹಾಕಿ, ನಮ್ಮ ಜೀವ ಯಾಕೆ ತಿನ್ನಕತ್ತೀರಿ, ಒಂದ್ ಜರ ಜಲ್ದಿ ಎದ್ದು ಹೋಗ್ರಿ. ಮತ್ತೆ ಹೌದಾ ನಮ್ಮ ಸಾಲಿಗೆ DC ಅವರು ಭೇಟಿ ಕೊಡೋರದ ಸದ್ಯ ನೀ ಎದ್ದು ಹೋಗಂದಾಗ ಕಳಕಲಿ ಬೇಡ್ಕೊಂಡ ಕಾಲು ಬಿಡಿದ್ರು ಕೂಡ ಸಾಲಿಗೆ ಇರ್ತಕ್ಕಂತ ಮ್ಯಾನೇಜರ್ ಏನಪ್ಪಾ ಅಂದ ಮಾಸ್ತಾರ ಮಾತು ಕೇಳಾರ ಬಟ್ ಈಗ ಮುತ್ಯಾಗ ಹೊರಗೆ ಹಾಕಿಬಿಟ್ಟ. ಇವ್ರೆಲ್ಲಾ ಕಾನ್ವೆಂಟ್ ಸ್ಕೂಲಿನ ಶಿಕ್ಷಕರು DC ಬರುವಂತ ಸಂದರ್ಭದೊಳಗೆ ಕೈಯಾಗ ಹೂಗುಚ್ಚಿಡ್ಕೊಂಡು DCಗೆ ಏನ್ ಮಾಡ್ಬೇಕಾಗಿತ್ತು? ಏನ್ ಮಾಡಿದ್ರಿಪ್ಪ? ಬರಮಾಡಿಕೊಳ್ಬೇಕಾಗಿತ್ತು. ಸಾಲಿಗೆ ಸ್ವಾಗತ ಮಾಡ್ಕೋಬೇಕಾಗಿತ್ತು. ಈ ಶಿಕ್ಷಕ ಏನ್ ಮಾಡಿದ್ರಿ? ಮುದ್ದೆ ಅಳ್ಕೋತ ಹೊಂಟಿದ್ದ. DC ಅನ್ನು ಹೊಂಟಿದ್ ನೋಡು. ಆ DC ಹೊಂಟಿದ್ ನೋಡು, ನೇರಾಗ ಇವನು ಮುಂದೆ ಕಣ್ಣು ಬಿತ್ತಿ ಅಳ್ಕೋತ ಬರುವಂತ ಮುದ್ದೆನ ಮೇಲೆ ನೋಡಿ ಏನಂತಂದ್ರಿ ಅವಾಗ ಕಣ್ಣು ಬಿತ್ತು. ಇವ ಏನ್ ಮಾಡ್ದ, ಇವ್ರು ಒಟ್ಟು ಮಂದಿ ಹೂಗುಚ್ಚು ಕೊಟ್ಟು ಸ್ವಾಗತ ಮಾಡ್ಕೋಬೇಕಂತ ತಿಳ್ಕೊಂಡ DC ಹತ್ರ ಹೋಗ್ತಿದ್ರು. ಆ DC ಏನ್ ಮಾಡ್ದ ಪುಣ್ಯಾತ್ಮರಿ, ಸಾಲಿನಿಂದ ಬರ್ತಕ್ಕಂತ ಎಲ್ಲಾ ಅಧ್ಯಕ್ಷರಿಗೆ ಮೇನು ಶಿಕ್ಷಕರಿಗೆ ಹೋಳು ಮಾಡಿ ಸೀದಾ ಏನ್ ಅಳ್ಕೋತ ಹೊಂಟಿದ್ದೋಡ ಆ ಮುದುಕನು ಹೋಗಿ ಕಾಲು ಬಿದ್ದು ಬಿಟ್ಟ ಪುಣ್ಯಾತ್ಮರಿ. ಹೌದು. ಅವಾಗ ಮುದುಕೆಲ್ಲಾ ಇವು ಕಾನ್ವೆಂಟ್ ಸ್ಕೂಲ್ ನವ್ರು ಗಾಬರಿ ಆಗ್ಬಿಟ್ರು. ಏನಂತಾರಿಪ್ಪ? ಇವನಿಗೆ ಫೀ ಕಟ್ಟಕ್ ರೊಕ್ಕಿಲ್ಲ, ಇವ DC ಡಿಸ್ಟ್ರಿಕ್ಟ್ ಕಮಿಷನರ್ ಹೌದು ಒಂದು ಜಿಲ್ಲಾ ಅಂತ ಹೋಗಿ ಇವನ ಕಾಲಿಗೆ ಬೀಳ್ತಾನ. ಎಂತ ಹುಚ್ಚಿರ್ಬೇಕು ಮಾತು ತಿಳ್ಕೊಂಡು ಆ ಹುಡುಗ ಸೌಕಾಶ ಎದ್ದು ನಿಂತು ಹೇಳ್ತಾನ. ಏನಂತ ಹೇಳ್ತಾನ್ರಿಪ್ಪ? ಗುರುಗಳೇ, ನನ್ನ ನೆನಪು ನಿಮಗ ಕೂನ್ ಇರ್ಲಿಕ್ಕಿಲ್ಲ ಅಂತ. ಹೌದಲ್ಲ? ಹೌದು. ಯಪ್ಪ ಕೂನ ಹಿಡಿದಿಲ್ಲ ದೊಡ್ಡವಾಗಿದೆ ಅಂದಾಗ ಅವಾಗ ಹುಡುಗ ಹೇಳಂತ, ಏನಂತ್ರಿ? ಸರ ನಾನು 5ನೇ ಕ್ಲಾಸ್ ಇರುವಂತ ಸಂದರ್ಭದೊಳಗ ಹೌದು ನಾನು ಒಂದು ಗಡಿಯಾರ ಕಳು ಮಾಡಿದ್ದೆ. ಒಂದು ಗಡಿಯಾರ ಕಳು ಮಾಡಿದೆ. ಅಂದಿನ ದಿವಸ ಎಲ್ಲರಿಗೆ ಕಣ್ಣು ಕಟ್ಟೇನಪ್ಪ ಅಂತಂದ್ರೆ ಗಡಿಯಾರ ಒಯ್ದ ಕಳೆದಿರ್ತಕ್ಕಂತ ವಿದ್ಯಾರ್ಥಿ ಕೈಯ ಕೊಟ್ರಿ, ಹೆಸರು ಹೇಳಿಲ್ಲ. ಆ ವಿದ್ಯಾರ್ಥಿ ಕೇಳಿದ್ರು ಕೂಡ ಹೆಸರು ಹೇಳಿಲ್ಲ. ಸರ್ ಯಾಕೆ ಹೇಳಿಲ್ರಿ ನೀವು? ಅದು ಕೇಳನತ್ರಿ. ಅವಾಗ ಏನ್ ಹೇಳಿದ್ರಿಪ್ಪ? ಶಿಕ್ಷಕ ಕೇಳನತ್. ನೋಡ್ರಿ ಎಂತ ಮಾತಾ. ಅಲ್ಲಪ್ಪ, ನಾ ಒಟ್ಟು ಮಂದಿಗೆ ಏನ ಕಣ್ಣು ಕಟ್ಟಿ ಏನ ಕಿಸೆ ಚೆಕ್ ಮಾಡ್ಲಕತ್ತೀನಿ ನೋಡು. ಹೌದು, ಅವತ್ತಿನ ದಿವಸ ನಾನು ಕೂಡ ಕಣ್ಣು ಕಟ್ಟಿ ನಿಮ್ಮ ಕಿಸೆ ಚೆಕ್ ಮಾಡೀನಿ. ನನಗೆ ಹೆಂಗ್ ಗೊತ್ತಾಗಬೇಕು? ಇವತ್ತು ನೀ ಹೇಳಿದ ಬಳಿಕ ನೋಡ್ರಿ, ಶಿಕ್ಷಕರಂದ್ರೆ ಎಂತಾದಿರ್ತದ. ಇಂಥ ಗುರುವಿನಲ್ಲಿ ಇಂಥ ಶಕ್ತಿ ಅದ. ಹೌದು, ಗುರು ಆಗಿರ್ತಕ್ಕಂಥವ ಯಾಗ್ರಿ? ಹೂ ಅಂದ್ರೆ ಕತ್ತಲ, ರೂ ಅಂದ್ರೆ ಬೆಳಕ. ಹೌದಲ್ಲ? ಕತ್ತಲಿನಿಂದ ಬೆಳಕಿನಡೆಗೆ ಯಾವನ ವೈತನ ಯಾವ ಸಂಸ್ಕಾರ ಕೊಡ್ತಾರೋ ಹೌದು ಅವನಿಗೆ
ಅವನಿಗೆ ಮಾತ್ರ ಗುರು ಅನ್ನಬೇಕಾಗ್ತದ. ಹೌದಲ್ಲ, ಹೌದು. ಅದಕ್ಕೆ ಇರ್ಲಿ. ಹಾ, ಬಹಳ ನಮ್ಮ ಸರಿಜೋಡಿ ಕಲಾವಿದರು ಏನ್ರಿಪ್ಪ ಬಹಳ ಒಳ್ಳೆ ಮಾತುಗಳನ್ನ ಹೇಳಿ ಹೊಟ್ಟೆ ಟೈಮ್ ಪಾಸ್ ಮಾಡಿ ಕಾಕ ಬಾಬಾ ಮಾವ ಅನ್ಕೋತೇ ಬಂದ್ರು. ಹಾ, ಬಂದ್ರಿಪ್ಪ. ವಿಷಯಗಳನ್ನ ಏನು ಪ್ರತಿಪಾದನೆ ಮಾಡ್ಲಿಲ್ಲ ಅವ್ರು. ಹೌದಲ್ಲ, ನಿಮಗೆ ಯಾಕೆ ಬಿಟ್ಟಿದ್ದೇವೆ ಅಂತ ಕೇಳಿದ್ರೆ ನಾವೇ ಮುಂದಾಗಿ ಮಾಡಬಾರದು, ಏನಾರ ವಿಷಯ ಗಟ್ಟಿ ಬೆಳೆಸರ ತಿಳ್ಕೊಂಡು ಹೇಳಿದಾಗ ಅವ್ರೇನಂದ್ರಿಪ್ಪ ಅದಕ್ಕ ನಾವು ಮಾತಾಡುವಂತ ಮಾತಿನೊಳಗ ಏನ್ರಿ ನಾವು ಸ್ತೋತ್ರ ಮಾಡಿದೆವು ಪ್ರಥಮದೊಳಗ ಬಂದು. ಹೌದು, ಏನಂತ ಯಾವ ನನ್ನಪ್ಪ ಬೀರ ದೇವರ ಗಾಂಜಿಕ್ವಾರ ದೇವರ ಗಾರುಡಿಗುತ್ತೆ ದೇವರ ಹರುವು ಹಾವಿನ ಗಂಡ ಉರುವು ಕಚ್ಚಿನ ಗಂಡ ಹೌದಾ ಸೋಮಘಾತುಕ ದೇವರ ಜೀವಕ ಮುನಿ ದೇವರ ತಿಳ್ಕೊಂಡು ಈಗ ನಾವು ಬೀರ ದೇವರ ಬಗ್ಗೆ ಸ್ತೋತ್ರವನ್ನ ಮಾಡಿದೆವು. ಹೌದು, ಅದಕ್ಕೆ ಏನಂದ್ರಿಪ್ಪ ಅವರು ನಾವು ಮಾತಾಡುವಂತ ಮಾಸ್ತರ್ ಅವ್ರ ಹೆಸರೇನ್ರಿ? ನಮ್ಮ ಮಾದೇವ್ ಮಾಸ್ತರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಸರ್ ನೀವರೇ ಸ್ತೋತ್ರ ಮಾಡಿದ್ರಿ ಕರೆ ಅದ. ಕರೆ ಸ್ತೋತ್ರದೊಳಗ ಸೋಮಘಾತುಕ ದೇವ್ರಂದ್ರಿ. ಯಾಕಂದ್ರಿ ಸೋಮಘಾತುಕ ಅಂದ್ರಿ ಏನಪ್ಪಾ ಅಂತ ಕೇಳಿದ್ರೆ ಕೊಲೆಗಾರ ಅಂತ ಅರ್ಥ ಆಗ್ತದೆ. ಹೆಂಗ ಇದು ಅಚ್ಚ ಕನ್ನಡದೊಳಗೆ ಈ ಪದದ ಅರ್ಥ ಕೊಲೆಗಾರ ಮೋಸಗಾರ ಅನ್ನುವಂತ ಅರ್ಥ ಕೊಡ್ತದ. ಏನು ಬೀರದೇವ್ರು ಯಾರಿಗೆ ಮೋಸ ಮಾಡ್ಯಾನ? ಮಾಳಿಂಗರಾಗಿ ಮೋಸ ಮಾಡ್ಯಾನ. ಯಾವ ಕಾರಣದಿಂದ ನೀವು ಸೋಮಘಾತುಕ ಅಂದ್ರಿ ಅಂತ ಕೇಳ್ಯಾರ. ಯಾಕ್ರಿ ಈ ಮಾತು ಯಾಕಂದ್ರಿ? ಇದನ್ನೇ ಕೇಳ್ಯಾರಿ. ಹೌದಾ, ಇರ್ಲಿ. ಯಾಕಂದ್ರೆ ಇನ್ನ ಸಣ್ಣ ವಯಸ್ಸದ, ಇನ್ನ ತಿಳ್ಕೊಬೇಕಾದ, ಇನ್ನ ನೀವು ತಿಳ್ಕೊಳ್ಳೋದು ಬಹಳ ಅದ. ಹೌದು, ವಿಷಯ ಕೇಳಬೇಕಾದ್ರೆ ಆ ವಿಷಯದ ಬಗ್ಗೆ ಮೊದಲು ನನಗೆ ಮನನಿರ್ಬೇಕು, ಮೊದಲು ಗೊತ್ತಿರಬೇಕು. ಆ ವಿಷಯದ ಬಗ್ಗೆ ಗೊತ್ತಿದ್ದಾಗ ವಿಷಯ ಕೇಳಿದ್ರಂದ್ರೆ 4 ಮಂದಿಗೆ ತಿಳಿತು. ತಿಳಿತದ, ಅವರಿಗೂ ತಿಳಿತದ. ನಮ್ಮ ಮಾದೇವ್ ಮಾಸ್ತರ್ ಅವರು ಸೋಮಘಾತುಕ ಅಂದ್ರೆ ಏನು ತಿಳ್ಕೊಂಡು ಬೀರದೇವ್ರ ತಮ್ಮೆಲ್ಲರೂ ಲಕ್ಷ್ಯ ಇರ್ಲಿ. ಹೌದು, ಬೀರದೇವರು ಏನಪ್ಪಾ ಅಂತ ಕೇಳಿದ್ರ ಮಾಳಿಂಗರಾಗಿ ಏನಪ್ಪಾ ಅಂತ ಕೇಳಿದ್ರ ಏನ ಮಾಡಿದ್ರಿ? ಬಂಗಾಳ ದೇಶದ ಚಾಡಿಕ್ವಾರ್ನ ಮೋಡಿಕ್ವಾರ್ನ ಮೀಡಿಕ್ವಾರ್ನ ಕರ್ಸಿದ್ರಲ್ಲಿ. ಎಲ್ಲಿ ಅಲ್ಲೆಲ್ಲ ಅವರು ಸುಮಾರು ಜನ ಅವ್ರನ್ನ ಮರ್ದನ ಮಾಡಬೇಕು, ದುಷ್ಟರನ್ನ ಸಂಹಾರಗೈಬೇಕು. ದುಷ್ಟರನ್ನ ಯಾರು ಮರ್ದನ ಮಾಡ್ತಾರೆ, ಯಾರು ಕೊಲೆಗಳು ಯಾರು ಸಂಹಾರ ಮಾಡ್ತಾರ ನೋಡು, ಅವ್ರಿಗೆ ಏನಪ್ಪಾ ಅಂತ ಕೇಳಿದ್ರ ಏನು ಈ ಪದದ ಅರ್ಥವನ್ನ ಕೊಟ್ಟಾರ. ಹೌದಲ್ಲ, ಹೌದು. ಮಾಳಿಂಗರಾಯ ಬೀರದೇವರ ಮೋಜಕಾರ ಅಲ್ಲ, ಸುಮಾರಲ್ಲ ಅಂತ ಸುಮಾರು ಮಂದಿಗೂ ಹೊಳಿ ಸಲಂದು ಈ ಪದ ಏನ್ ಮಾಡ್ಯಾರ ಅಲ್ಲಿ ಬಳಸ್ಯಾರ. ಇಷ್ಟೇ, ಇದು ಬಿಟ್ರೆ ಮತ್ತೇನಿಲ್ಲ. ನೀವೇನ್ ಹಂಗೇರಿ ತಿಳ್ಕೊಳಕ್ ಹೋಗ್ರಿ. ಪದದ ಅರ್ಥ ಬ್ಯಾರೆ ತಿಳ್ಕೊಬೇಡ್ರಿ, ಅನರ್ಥ ತಿಳ್ಕೊಬೇಡ್ರಿ. ಇನ್ನ ಅವರು ಒಂದು ಸ್ತೋತ್ರ ಮಾಡುವಂತ ಒಂದು ಮಾತು ಹೇಳಿರ್ತಾವ. ಏನ್ ಹೇಳ್ಯಾರಿಪ್ಪ ಮಾತ? ಹಂಸಾಕ್ಷರ ಪಕ್ಷಿ. ಪಕ್ಷಿ ಹಂಸಾಕ್ಷರ ಪಕ್ಷಿ ಒಂದು ಬುಟ್ಟಿ ಒಳಗ ಹಾಲ, ಒಂದು ಬುಟ್ಟಿ ಒಳಗ ನೀರಿಟ್ಟಾಗ 2 ಬುಟ್ಟಿ ಹಚ್ಚಿಕೊಂಡು ಹೆಚ್ಚಿಕೊಂಡು 2 ಬುಟ್ಟಿ ಇಟ್ಟಾಗ ನೀರನ್ನ ಬದಿಗೊತ್ತಿ ಹಾಲನ್ನೇ ಸ್ವೀಕಾರ ಮಾಡ್ತದ ತಿಳ್ಕೊಂಡು ಅವ್ರು ಮಾತಾಡೋದು. ಅವ್ರಿಗೆ ತಿಳಿದಿಲ್ಲ. ಅವ್ರಿಗೆ ಅಲ್ಲ, ನಮ್ಮ ಮಾದೇವ್ ಮಾಸ್ತರ್ ಹೇಳ್ತೀನಿ ನಾನು. ಏನ್ರಿಪ್ಪ? ನಿಮಗ ವಿಷಯನೇ ಇನ್ನ ಗೊತ್ತಿಲ್ಲ. ಹೌದಾ, ಹಂಸಾಕ್ಷರ ಪಕ್ಷಿಗೆ 2 ಕಡೆ ನೀರಿಟ್ಟಾಗ ಯಾವ್ದು ಬೇಕಾದ್ರೂ ಕುಡಿತದ. ಯಾಕಂದ್ರೆ 2 ಬ್ಯಾರೇನೆ ಅದಾವ. ಇಂತ ಹುಡುಗರು ಕುಡಿತದ. ಹುಡುಗರು ಯಾವಾಗ ಹಾಲು ಯಾವಾಗ ನೀರು ಯಾವಾಗ ಕುಡಿತದ ಮಾಸ್ತರ್ ಅವ್ರಿ? ಹಂಗಲ್ಲದು. ಹಂಸಾಕ್ಷರ ಪಕ್ಷಿ ಹೆಂಗದ ಕೇಳಿದ್ರ ಹಾಲ ನೀರು 2 ಕೂಡಿಸಿಟ್ಟಾಗ 2 ಸೇರಿಸಿಟ್ಟಾಗ ನೀರನ್ನದ ಬದಿಗೊತ್ತಿ ಹಾಲು ಯಾಕೆ ಕುಡಿತದ ಅಂತ ಕೇಳಿದ್ರ ಕೇಳ್ರಿ, ಅದರ ಬಾಯಿ ಒಳಗ ಕೆಟ್ಟ ವಿಷ ಇರ್ತದ. ಹೌದಲ್ಲ, ಹೌದು. ವಿಷ ಅಂದ್ರೆ ಕೈ ವಿಷ. ಆ ಕೈ ವಿಷ ಹಾಲಿನೊಳಗ ಅದು ಏನಪ್ಪಾ ಅಂತಂದ್ರೆ ಬಾಯಿ ಊರ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಏನಾಗಿಬಿಡ್ತದ, ಹಾಲ ಮೊಸರಾಗಿ ಪರಿವರ್ತನೆ ಆಗಿಬಿಡ್ತದೆ. ಒಡೆದು ಬಿಟ್ಟಾಗ ಏನ್ ಮಾಡ್ತದ, ಗಟ್ಟಿ ಅನ್ನೋದು ಕುಡಿದು ನೀರಿನ ಅಂಶ ಬಿಡ್ತದ ಅಂತ ಹಿಂಗದ. ಅಂದ್ರೆ ಒಂದ್ರದಾಗೆ ಇದು ಆಗಿದ್ದು ಒಂದ್ರದಾಗೆ. ನೀವು ಅದ್ರಾಗ ಒಂದು ಹೇಳ್ತಿರ್ಲಿಲ್ಲ, ಹಂಗೇನಲ್ಲ. 2 ಬುಟ್ಟಿ ಇಟ್ಟಿಲ್ರಿ, ಅಲ್ಲಿ 2 ಬುಟ್ಟಿ ಇಟ್ಟಿಲ್ಲ, ಒಂದೇ ಬುಟ್ಟಿ ಒಂದೇ ಅದು. ಅದಕ್ಕಿನ್ನ ಎಲ್ಲಾರು ಮಾತಾಡಕ್ ಹೋಗಿದ್ರಂದ್ರ 2 ಬುಟ್ಟಿ ಅನ್ಬೇಡ್ರಿ, ದಯವಿಟ್ಟು ಒಂದೇ ಬುಟ್ಟಿ ಅಲ್ರಿ. 4 ಒಂದೇ ಬುಟ್ಟಿ. ನಾವು 4 ಏನ್ ಇಡಾವದಿ ನೀನು? ಇಲ್ಲ, ಮತ್ತೆ 2 ಹಾಲು 2 ಏನೇನ ನೀ ಕುಡಿ ಬಿದ್ದೀರಿ. ಅದಕ್ಕ ಅವರು ಒಂದು ಮಾತು ಕೇಳಿದ್ರೆ ನಾವು ಒಂದು ಕೇಳಬೇಕಂತ ಮಾಡಿ. ನೀವು ಕೇಳಂದ್ರೆ ಕೇಳ್ತೀವಿ, ಬ್ಯಾಡಂದ್ರೆ ಬಿಡ್ತೀವಿ. ಕೇಳುದಂದ್ರೆ ಗಟ್ಟೆ ಕೂತಾನ ನಾಳೆ ಬರ್ತಾನ ಸಂದಲ್ಲಿ. ಅದಕ್ಕೆ ನಾಗೋಣ ಏನ್ರಿಪ್ಪ ಅವ್ರಿಗೆ ಒಂದು ನಾವು ಮಾತು ಕೇಳೋದು. ಏನ್ರಿಪ್ಪ ಒಳ್ಳೆ ಗಾಡಿ ಕೇಳ್ರಿ, ಒಂದೇ ಕೇಳೋನು ಸಾಕು. 5 ಅಂತೀರಿ, ಹೆಂಗೆ ಇರ್ಲಿ. ಹೌದಾ, ಏನೇ ಇದ್ರು ಕೂಡ ಮಾತು ವಿಷಯಗಳನ್ನ ಕೇಳಿದ್ರ ಬಟ್ ಒಂದರಿಂದ ಹೋಗ್ಬೇಕು. 4 ಮಂದಿಗೆ ಹೌದು ಅನಿಸ್ಬೇಕು. ಇಟ್ಟೇ ಇದ್ರು ಕೂಡ ಹೌದು ಅನಿಸ್ಬೇಕು. ಹೌದಲ್ಲ, ಡಂಕನಾಡ ದೈಗೋಡ ಗೌಡಗ ಯಾರು ಡಂಕನಾಡ ದೈಗೋಡ ಗೌಡ ತಾವೆಲ್ಲ ಲಕ್ಷ ಕೊಟ್ಟು ಕೇಳ್ರಿ. ಹೌದು, ಡಂಕನಾಡ
ದೈವನಗೌಡಿಗೆ 7 ಹೊತ್ತಿನ ಬಡತಾನ ಬಂತು. ಹೌದು ಹೌದು. ಕುಂಡು ಎತ್ತ ಕುಂಟು ಕೋಣ ದೈವನಗೌಡನ ಪಾಲಿ ಉಳಿತು. 7 ಟ್ಯಾಪಿನ ಸೀರೆ ದೈವನಗೌಡನ ಹೆಂಡತಿ ಮೈ ಮೇಲೆ ಬಂತು. ಹಟ್ಟಿನ ನುಚ್ಚು ಕೂಡ ಯಾರೇ ಬತ್ತು. ಅದೇ ಕುಂಡು ಎತ್ತ ಕುಂಟು ಕೋಣ ತೊಂದು ದೈವನಗೌಡ ಮಾನ್ಯದ ಹೊಲದಾಗ ಮಾಗಿ ಮಾಡ್ತಿದ್ದ. ಹೌದಲ್ಲ. ಮಾಗಿ ಅಂದ್ರೆ ಏನು? ಹ್ಯಾಗ್ರಿ? ಗಳೆ ಹೊಡಿದು. ಅವಾಗ ಕೆಳನಾಡ ಪರಿಸಿ ಮೇಲನಾಡು ಕೊಟ್ಟಿತ್ತು. ಮೇಲನಾಡು ಅಂದ್ರೆ ಎಲ್ಲಿ? ಯಾವ? ಸುವರ್ಣ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪರಮ ಪಾವನ ಕ್ಷೇತ್ರ ಪುಣ್ಯ ಭೂಮಿ. ಯಾವುದು? ಕಣ್ಣೂರು ಮಠಕ್ಕೆ ಹೊಂಟಿದ್ರು. ಅವಾಗ ಏನ್ ಮಾಡಿದ ಗೌಡ? ಅವಾಗ ಗೌಡ ಅಡ್ಡ ಪರದ ಆಲಗಟ್ಟಿ ಕೇಳ್ತಾನ. ಯಾರೋ ಹೊಂಟಾರ ಅಂತ ಹೇಳಿ. ಯಾರೋ ಹೊಂಟ್ರ ತಿಳ್ಕೊಂಡು ತಂಬಾಕು ಚಟ ಆಗಿ ಒಂದು ಮಾತು ಕೇಳ್ದ ಅವ್ರಿಗೆ ಹೋಗಿ. ಏನಂದ್ರಿಪ್ಪ? ತಂಬಾಕು ತಿನ್ನು ಚಟ ಆಗ್ಯದ, ನಿಮ್ಮ ಬಳಿ ಏನದ ತಂಬಾಕು ಅದನ್ನು ಕೂಡ್ರಿ ಅಂದಾಗ ಅವಾಗ ಹೇಳ್ತಾನೆ ಪಾ 7 ಹೊತ್ತಿನ ಬಡತನ ಬಂದಿದ್ರು ಪಟ್ಟಿನ ನುಚ್ಚು ಕುಳ್ಳು ಕತ್ತಿನ ಅಂದಾಗ ಅವಾಗ ಪರಿಸಿ ಜನರು ಹೇಳ್ತಾರ ಅವನಿಗೆ. ಏನಂತ ಹೇಳ್ತಾರೆ ಗೌಡ್ರ? ಕ್ವಾಣೂರು ಮಠದಾಗ ಬೇಡಿದವರಿಗೆ ಬೇಡಿದ ಕೊಡುವಂತ ಬೀರಿದವರ. ಹೌದು, ನಾವೆಲ್ಲ ಅಲ್ಲಿ ಹೊಂಟು ನೀವು ಬಂದು ನಿಮ್ಗ ಏನಾರೇ ಕೊಡಬಹುದು ಅನ್ನುವಂತ ಮಾತ ಯಾರಿಗೆ ಹೇಳ್ರಿ? ಟಂಕನಾಡು ದೈಗೊಂಡ ಗೌಡಿಗೆ ಹೇಳಿದ್ರು. ಪರಿಸಿ ನಾಡದ ಜನ ಹೇಳಿದ್ರು. ಪರಿಸಿ ನಾಡು ಜನ ಹೇಳಿದಾಗ ಅವಾಗ ದೈಗೊಂಡ ಗೌಡ ಏನ್ ಮಾಡಿದ್ರಿ? ಗಳೆದ ಕೊಳ್ಳ ಹರ್ಕೊಂಡ ಮನೆಗೆ ಬಂದು ಮಡಿದ ನೇಳ ಲೀಲ ಲೋಚನ ಮುಂದೆ ಹೇಳ್ತಾನ. ಏನಂತ ಹೇಳ್ತಾನ್ರಿ ಅವಾಗ? ಕ್ವಾಣೂರು ಮಠದಾಗ ಬೇಡಿದವರಿಗೆ ಬೇಡಿದ ಕೊಡುವಂತ ಬೀರಿದವರ. ಈ ಸತ್ಯನ ಅಲ್ಲಿ ಹೋಗ್ತೀನಿ ತಿಳ್ಕೊಂಡು ಗೌಡತಿ ಹೇಳ್ದ. ಅವಾಗ ಏನ್ ಮಾಡಿದ್ರಿ ಗೌಡತಿದ್ದಕ್ಕಿ? ಗೌಡತಿ ಹೇಳ್ತಾಳ ಏನಂತ್ರಿ? ನೋಡ್ರಿ, ಇಲ್ಲಿಂದ ಅಲ್ಲಿಗೆ ದೇವರಿಗೆ ಹೊಂಟ್ರಿ ಅಂದ್ರ ಬರೇ ಕೈಲೇ ಹೋಗಬಾರ್ದು. ಏನಾರ ಊದಿಲ್ಲ ಉಪ್ಪಿನ ಹಳ್ಳ ಒಯ್ಬೇಕಂತ ಹಂಗೆ ಹೋಗಬಾರ್ದು. ಅವಾಗ 7 ವರ್ಷ ಆಗಿತ್ತು. ದೈವನಗೌಡ ಹೆಂಡತಿ ಮನಿ ಬಿಟ್ಟು ಹೊರಗೆ ಬಂದಿದ್ದಿಲ್ಲ. ಹೊರಗೆ ಕಾಲಿಟ್ಟಿಲ್ಲ. 7 ಟ್ಯಾಪಿನ ಸೀರೆ ಮೈ ಮೇಲೆ ಬತ್ತು. ಶಕ್ತಿ ಸಾವುಕಾರ ಮನೆಗೆ ಹೋಗಿ ಕುಟ್ಟಿ ಬೀಸಿ 4 ದುಡ್ಡು ತಂದು ಕೊಟ್ಲು ದೈವನಗೌಡನ ಕೈಯಾಗ. ಅವಾಗ ಏನ್ ಮಾಡಿದ್ರಿಪ್ಪ? ಅದೇ 4 ದುಡ್ಡು ತೊಂದು ದೈವನಗೌಡ ಪರಿಸಿ ಜನರು ಕೂಡ ಕ್ವಾಣೂರು ಮಠಕ್ಕೆ ಹೋಗಿ ಕಳ್ಳಿ ಸಾಲಿ ಒಳಗೆ ತಪ್ಪಿ ಹೊಡೆದು ಒಂಟಿಗಾಲಿನ ಮೇಲೆ ಘೋರ ತಪ ನಡೆಸದ. ದೈವನಗೌಡನ ತಪ 3 ದಿನ ನಡೀತವ್ರು. ಕಣ್ಣಾಗಿನ ನೀರು ಹರಿದು ಗುರುವಿನ ಪೌಳು ತುಂಬುದು. ಕರೆ ದೇವರು ಕಣ್ಣು ತೆರೆದು ನೋಡ್ಲಿಲ್ಲ. ಅವಾಗ ಏನಾದ್ರಿಪ್ಪ? ಈ ಮಾತು ಯಾರಿಗಾರು ಉಂಟಾಯ್ತು. ಯಾರಿಗೆ? ಕೊಲ್ಲಾಪುರ ಜಿಲ್ಲಾ ಮಂಗಳವಾರ ತಾಲೂಕಿನ ಬೀಜಗುತ್ತಿ ಮೇಲೆ ಬನ್ನಿಗೆ ಸಾಗರ ಭಾಗ್ಯ ಕಾಯ್ತಿದ್ದ. ಯಾವ ನನ್ನಪ್ಪ ಮಾಳಿಂಗ ರಾಯಿಗಾರ ಒಟ್ಟಾಗಿ ಏನ್ ಮಾಡ್ದ? ಮಟ್ಟದಲ್ಲಿ ಮಾಯಾಗಿ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಬಂದು ಬೀರದೇವರಿಗೆ ಮಾತನಾಡಿಸಿ ಕೇಳ್ತಾನ. ಏನಂತ್ರಿಪ್ಪ? ಯಾವನು ಒಂಟುಗಾಲಿನ ಮೇಲೆ ಘೋರ ತಪ ನಡೆಸ್ಯಾನ. ಅವನ ಕಣ್ಣಾಗಿ ನೀರು ಹರಿದು ನಿನ್ನ ಪೌಳು ತುಂಬಿ ಅವು ಗುರುವೆ ಕಣ್ಣು ತರದು ನೋಡು ಅಂತ ಹೇಳ್ದ. ಕಣ್ಣು ತೆರೆದ ನೋಡು. ಅವಾಗ ಹೇಳ್ತಾನ. ಏನಂತ್ರಿ? ಬೀರದೇವ್ರ ಎಲ್ಲೋ ಮಾಳಪ್ಪ, ಹೌದು, ನಿಮ್ ಮಕ್ಕಳೊಂದಿಗೆ ಮಾಳಪ್ಪಿದ್ದೀರಿ, ಕರುಣಾವಂತ ಮಾಳಪ್ಪಿದ್ದೀರಿ. ಕಣ್ಣು ತರದು ನೋಡಂತಿ ದೈವನಗಳು ಬಾಳ ಕೆಟ್ಟದನ, ಬಾಳ ಕೊಟ್ಟದನ, ಬಾಳ ಸುಮಾರದನ, ಬ್ಯಾಡು ಮಾಳಪ್ಪ ಅಂತಿದ್ದ. ಸೋಮು ಬಿಡು ಹೋಲಿ, ಈ ಸೊಂಬು ಬಿಡು ಅಂದಾಗ ಅವಾಗ ಮಾಳಪ್ಪ ತಾನ ಏನಂತಾರೆ? ಜಗತ್ತಿನೊಳಗೆ ಬೇಡಿದವರಿಗೆ ಬೇಡಿದ ಕೊಡುವಂತ ಶಕ್ತಿ ನಿನ್ನಲ್ಲಿ ಅದ. ಹೌದು, ಅವ ಹೆಂಗೆ ಇರ್ಲಿ, ಸೋತು ನಿನ್ನ ಮಠಕ್ಕೆ ಬಂದು ನಿನ್ನ ಮಠದಾಗ 3 ದಿನ ಘೋರ ತಪ ನಡೆಸ್ಯಾನ. ಕಣ್ಣ ನೀರ್ ಹರಿದವಪ್ಪ, ಕಣ್ಣು ತರದು ನೋಡಂದಾಗ ಹೌದು ಶಿಷ್ಯನ ಮನಸ್ಸಿಗೆ ನೋವು ತಿಳ್ಕೊಂಡ, ನಾವು ತಪ್ಪು ತಿಳ್ಕೊಂಡು ಏನ್ ಮಾಡ್ರಿ ಗುರುವ? ಕರೆ ದೇವರ ಕಣ್ಣು ತರದು ನೋಡಿ ಹೌದು ಡಂಕನಾಡ ದೈವನಗೌಡಗೆ 5 ಹಿಡಿ ಭಂಡಾರ ಕೊಟ್ಟ. ಅದೇ 5 ಹಿಡಿ ಭಂಡಾರ ದೈವನಗೌಡ ತನ್ನ ಭೂಮಿ ಹೊಡೆದ, ತನ್ನ ಸೀಮೆ ಹೊಡೆದ 12 ನಂಬರ್ ಭೂಮಿ ಬಿತ್ತಿ ಬೆಳೆದೊಳಗೆ ಮನೆ ಒಳಗೆ ತಪ್ಪಿ ಹೊಡೆದ. ಇತ್ತು ಶ್ರೀಮಂತಿಗೆ ಇದ್ದಂಗಾಯ್ತು. ಹರಿಕಿ 12 ವರ್ಷ 30 ವರ್ಷ ಮರ್ತು ಬಿಟ್ಟ. ಗೌಡ ಮುಂದೆ ಮರ್ತು ಬಿಟ್ಟ. ಗೌಡ ಮರ್ತಿದ್ಲು. ಮನ್ಯಾಗ ಗೌಡತವ್ರು ತಕರಾರಿತ್ತು. ಯಾಕ್ರಿಪ್ಪ? ನಮ್ಮ ಮನೆಯವರು ಶ್ರೀಶೈಲ ಮಲ್ಲಿಕಾರ್ಜುನ ಎಡೆಯರಿಯರು ಬಂದ್ರೆ ಚಿತ್ತಪಟ್ಟತಿ ಅಮ್ಮವ್ವ ಬೇಕಾದ್ರೆ ಕೋಟಿ ಖರ್ಚು ಮಾಡ್ರಿ, ಕುರುಬುರದವ್ರಿಗೆ ಹೋದ್ರೆ ಕುಲ ಕಡಿಮೆ ಆಗ್ತದ ಹಬ್ಬಕ್ಕ. ಹೌದು. ಈ ಮಾತು ಯಾರಿಗಾರು ಉಂಟಾಯ್ತು? ಯಾರಿಗಾರು ಉಂಟಾಯ್ತ್ರಿಪ್ಪ? ಲಿಂಗ ಬೀರಣ್ಣಗವರಿಗಾರು ಉಂಟಾಯ್ತು. ಏನಂತಾನ? ಹುಟ್ಟು ಜಡಿ ಬೆನ್ನಿಗೆ ಬಿಟ್ಟು ಮತ್ತೆಲ್ಲ ತೇಜಿ ಹಿಡಿದು ರಾಕ್ಷಸ ಬಲ್ಲಗಾಮ ಭಯ ಕೊಟ್ಟು ಜಿಗದ 6 ತೇಜಿ ಮೇಲೆ ಕೊಟ್ಟು ಬೀರಿದೆವ್ರು. ಅದು ಹಿಡಿಗಲ್ಲು ಹಿಟ್ಟಾಯ್ತಿತ್ತು, ಬುಡುಗಲ್ಲು ನುಗ್ಗಾತಿತ್ತು, ಕಗ್ಗಲು ಸಣ್ಣ ಆತಿತ್ತು. ಮಳ್ಳಿ ಮಂಟೂರು ಕಡಿಮೆಲ ತನ್ನ ದೃಷ್ಟಿಯನ್ನ ಬೀರಿದ ಇವನುಗಳು ರಾಜವಾಡ್ಯಕ್ಕೆ ಬಂದು ನಿಂತ. ಯಾರು? ಬೀರದೇವರ. ಹೌದು. ಮಾತು ಏನಕ್ಕೆ ಕೇಳುದಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ? ಅವ್ರಿಗೆ ಸರಿದೋಡಿ ಮ್ಯಾಲ ಅವ್ರಿಗೆ ಬೀರದೇವರೇ ಟಂಕನಾಡ ದೈವನಗೌಡಗ ಏನ್ ಮಾಡ್ಯಾನ? ಭಂಡಾರ ಕೊಡ್ಬೇಕಾದ್ರೆ ನೀ ಕರಿ ಕಟ್ಟಿದ ಹಬ್ಬ ಹಾಕಬೇಕಂತ ಹೇಳಿ ಭಂಡಾರ ಕೊಟ್ಟಾನ. ಹೇಳೇ ಕೊಟ್ಟಾನ. ಹೌದು. ನೀ ಊರಿಗೆ ಹೋದ ಕೂಡಲೇ ಹಬ್ಬ ಹಾಕಬೇಕಂತ ಹೇಳಿ ಭಂಡಾರ ಕೊಟ್ಟಾನ. ಮುಂದೆ ಬಂದ ಮ್ಯಾಲ ಟಂಕನಾಡ ದೈವನಗೌಡ ಯಾಕೆ ಹಬ್ಬ ಹಾಕಲಿಲ್ಲ? ಸಿರುತ್ತಲ್ಲ ಬಂದ ಮೇಲೆ ಯಾಕೆ ಹಾಕಲಿಲ್ಲ? ಯಾಕೆ ಟಂಕನಾಡ ದೈವನಗೌಡ ಹಬ್ಬ ಹಾಕಲಿಲ್ಲ? ಇದಷ್ಟೇ ಮಾತ. ಎದಕ್ಕೋಸ್ಕರ ನೆನಪಾರ. ಇದು ನಾ ಹೊಡಿದಲ್ಲ 4 ಮಂದಿ ಠಾಳಿ ಹೊಡೆಗೆ ಹೇಳ್ಬೇಕು ಮಾದೇವ ಮಾಸ್ತರ್. ಸುಮ್ಮನೆ
ಏನ ಹೇಳಿ ಹೋಗುದಲ್ಲ. ಹಾ ಒಟ್ಟ ಊರಿರ್ಬೇಕು, ಊರದನ ನಾ ಮುಲಾಜ್ ಕೈಯವಲ್ಲ. ವಿಷಯದೊಳಗ ತಿರಂಗ ಹೇಳ್ರಿ. ತಿಳಿಯಂಗ ಹೌದಾ? ಎದರೊಳಗೆ ಮುಲಾಜ್ ಕೈಬೇಕು, ವಿಷಯದೊಳಗ ನಾ ಯಾರಿಗೆ ಮುಲಾಜ್ ಕೈಯಲ್ಲ. ಹೌದು. ನಿನಗ ಸ್ಪಷ್ಟವಾಗಿ ಉತ್ತರ ಬರ್ತಿತ್ತು, 4 ಮಂದಿಗೆ ಹೌದನ್ನಂಗ ಹೇಳ. ಹಾ ಇಲ್ರಿ ಸರ್ ನನಗೆ ಬರುದಿಲ್ಲ, ನೀವೇ ಹೇಳ್ರಿ ಅಂದ್ರೆ 4 ಮಂದಿಗೆ ಹೌದನ್ನಂಗ ನಾ ಹೇಳ. ಹಾ ಇಲ್ಲ ಹೇಳ್ತಾರೆ ಅವರು ಸಣ್ಣ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ. ಹೌದು. ಸುಮ್ಮನೆ ಹೇಳಂದ್ರೆ ಯಾವಕರೆ ಯಾವದಾರ ಜೋಡಿಸಿ ಹೇಳಿ ಮಂದಿಗೆ ಮೋಸ ಮಾಡಿ ಹೋಗುದಲ್ಲ. ಹೌದಿಲ್ಲ? ಹೌದು. ಇವತ್ತು ನಮ್ಮನ್ನ ಇಟ್ಟು ಭಕ್ತಿ ಇಟ್ಟವ್ರೆಲ್ಲ ನಮಗಿಂತಲೂ ದೊಡ್ಡವ್ರು ಅದಾರ. ಏನೋ ನಮ್ಮಲ್ಲಿ ಅಲ್ಪ ಸ್ವಲ್ಪ ಜ್ಞಾನ ಅದ ತಿಳ್ಕೊಂಡಿಟ್ಟೆಲ್ಲ ಕುಂತು ಕೇಳಕತ್ತಾರ ಅಂದ್ರ ಹೌದು. ನಾವು ಜೇರು ಮೋಸ ಮಾಡಿ ಸುಮಾರು ಕೆಟ್ಟದ್ ಹೇಳ್ದೇವಪ್ಪ ಅಂತಂದ್ರೆ ಅವ್ರೆಲ್ಲರಿಗೂ ಮೋಸ ಮಾಡ್ದಂಗಿನ್ನು ಆಗೋಲ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ದಯವಿಟ್ಟು ಪರಿಪೂರ್ಣವಾಗಿರ್ತಕ್ಕಂಥ ವಿಷಯ 4 ಮಂದಿ ಇದ್ರೆ ಹೌದಪ್ಪ ನೀ ಹೇಳಿದ್ರೆ ಕರೆಕ್ಟ್ ಟಾಳಿ ಹೊಡೆದ್ರಂದ್ರೆ ಅವ್ರ ಜೊತೆ ನಂದು ಒಂದು ಟಾಳಿ ಎರಡದಾವ. ಹೌದು. ಅದಕ್ಕಿಂತ ಜೊತೆಯಲ್ಲಿ ಒಂದು ವಿಷಯ ಇಡುವುದು. ಏನ್ರಿಪ್ಪ ವಿಷಯ? ಸಂವಾದ ರೂಪದೊಳಗೆ. ಅದು ಯಾವದ್ರಿ? ಯಾವಾಗಂತ ಕೇಳಿದ್ರೆ ಗುರು ಶಿಷ್ಯರು. ಗುರುವ ಶಿಷ್ಯರು. ಗುರು ಶಿಷ್ಯರ ವಿಷಯ. ಇದ್ರೊಳಗೆ ನೀವು ಬೇಕಾದ್ ಹೇಳಿದ್ರಿ ಹಿಡ್ಕೊಂಡು ಬಿಡ್ರಿ. ಹಿಡ್ಕೊಂಡು ಮಾತಾಡಿ ಬಿಟ್ಟಿರ್ತಕ್ಕಂಥ ವಿಷಯ ನನಗಿರ್ಲಿ, ಮಂಗಳಾರತಿ ಆಗೋದ್ರೊಳಗಾಗಿ ನೀವು ಬಿಟ್ಟಿರ್ತಕ್ಕಂಥ ವಿಷಯ ಜನರ ಕಡೆ ಹೌದಂದೇ ಮಂಗಳಾರತಿ ಮಾಡಿಸೋದು. ಹೌದಿಲ್ಲ? ಹಿಡ್ಕೊಂಡು ಒಟ್ಟ ಮಾತಾಡೋ ವಿಷಯ ಬಿಡ್ರಿ, ಬಿಟ್ಟಿರ್ತಕ್ಕಂಥ ವಿಷಯ ನನಗಿರ್ಲಿ. ಅದಕ್ಕೆ ಈಗ ಬಹಳ ಮಾತುಗಳನ್ನ ಹೇಳಲಾದೆ. 4 ನುಡಿ ಯಥಾ ಪ್ರಕಾರ ಒಂದು 4 ನುಡಿ ಸತ್ಯ ಸುಂದರ ಚಾಲನ್ನ ಹಾಡಿ ಮತ್ತೆ ಯಥಾ ಪ್ರಕಾರ ನಮ್ಮ ಅನುಭವ ಹಿರಿ ಕಲಾವಿದರಾಗಿರ್ತಕ್ಕಂಥ ನಮ್ಮ ಕಾಕರಿಗೆ ಪಾಳೆ ಹೋಗ್ತದ. ಮತ್ತೆ ಹೆಂಗ ಬರ್ತದ ಹಂಗ ಹೋಗುನ ತಿಳ್ಕೊಂಡು ಹೇಳಿ ನಮ್ಮ ಮಾತಿಗೆ ವಿರಾಮವನ್ನು ಕೊಟ್ಟು 4 ನುಡಿ ಚಾಲ ಹಾಡಿ ಸರಿಜೋಡಿ ಕಲಾ ಸಂಘಕ್ಕೆ ಪಾಳೆ ಕೊಡ.